fam, welcome to my new vlog. ನಾನು ನಿಮ್ಮ ಸಿಂಪ್ಲೇಟರ್ ಅಂಡ್ ಅಲಿಯಾಸ್ ದೇಲೆ. ಇವತ್ತು ನೋಡ್ರಿ ಏನ್ ನಾಚ್ಕೊಂತಾರೆ ನೋಡ್ರಿ ಮಕ್ಕಳು. ವ್ಲಾಗ್ ಎತ್ತಂಗಿಲ್ಲ ಯಾಕಂದ್ರೆ ಇವರೇ ಪಾಯಿಂಟ್ ಔಟ್ ಆಗಿರೋದು ಎಲ್ಲ ಕಡೆ. ವ್ಲಾಗ್ ಎತ್ತಂಗಿಲ್ಲ, ನಾಚ್ಕೊಂತಾರೆ. ಅಣ್ಣ ಕಟಿಂಗ್ ಮಾಡ್ಸವನೆ, ಇವಾಗ ನೋಡ್ತಾವನೆ. ಬನ್ನಿ ಈಗ ಹೋಗೋಣ. ಇಲ್ಲಿ ನೋಡ್ರಿ ಗಡ್ಡ ಮೀತ ಎಲ್ಲ ಬಳಸ್ಕೊಂಬಂದ ಗೈಸ್. ನಮ್ಮ ಮನೆ ಎಲ್ಲ ಎತ್ತೀಚಿಗೆ ಹಾಕ್ಬಿಟ್ಟು ನಾವು ಬಂದಿದ ತಕ್ಷಣ ಡೋರ್ ಹಾಕ್ಬಿಡೋದ. ಇದು ಫಸ್ಟ್ ಇನ್ನು ಫಸ್ಟ್ ಡೇ ಕ್ಲಾಸ್ಗೆ ಕುತ್ಕೊಂಡಿಲ್ಲ ನೋಡ್ರಿ. ಅಲ್ಲ ನಮ್ ಕ್ಲಾಸ್ ಅಷ್ಟು ಅಫಿಷಿಯಲ್ ಕ್ಲಾಸ್ ಇನ್ನೆಲ್ಲೂ ಸಿಗಲ್ಲ ಗೈಸ್. ನೋಡ್ರಿ ಫುಲ್ ಅಫಿಷಿಯಲ್. ಕೆಳಗಡೆ ಎಲ್ಲ ಚೆನ್ನಾಗಿದೆ, ಮೇಲೇನೆ ಹಿಂಗೆ ಅಲ್ಲೇನಾ ಫುಲ್ ಸೈಕಲ್ಲ. ನಮ್ ಚಿಂಟು ಇವತ್ತು ಐಕ್ಬಿಟ್ಟು ಹೋಗೋಣ. ನಾವೆಲ್ಲ ಓಟ್ ಬಂದಿದ್ದಾಯ್ತು. ಟಾರ್ಚರ ಕೇಳ್ತೀರಾ? ಇವನಿಗೆಲ್ಲ ಉರ್ದು ಊರ್ ಬಾಗಲ್ ಮಾಡ್ಕೋಬೇಕು. ಏನಂತೀಯ ಮಚ್ಚ? ಏನಂತೀಯ? ಒಡಿ ಮಗ ಬಿಡ ಅವನ್ನ ಹೊಡಿಯಲೇ. ಲೇಟ್ ಆಗೋದಿತ್ತಲ್ಲ. ಬಂಕ್ ಹಾಕ್ಬೋದು ಇವಾಗ. ಶಯನ್ ಅಂತೀಯ ಬಂಕ್ ಹಾಕೋಣ. 11 ಗಂಟೆ ಅಷ್ಟಾಗಿ ಬರ್ಬೇಕು. ಗ್ಲಾಸ್ ಇಟ್ಬಿಟ್ಟು ಹೋಗೋಣ. ಈಗ ಕುತ್ಕೊಂಡು ಏನ್ ಮಾಡ್ತೀವೋ? ಮೊಬೈಲ್ ಇಲ್ಲಾದ್ರೂ ಓಕೆ. ನೀನು ಆ ಕಡೆ ಕ್ಲಾಸ್ ಫ್ಯಾನ್ ಎಲ್ಲ ಗರ 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 ಅಂತ ಸೀನಿಯರ್ಸ್ ಎಲ್ಲ ಬರೋದು. ಸೀನಿಯರ್ಸ್ ರಜೆ ಆಯ್ತಾ? ತೆಗೆದು ಬ್ಲಾಗರ್ ಎಲ್ಲ ಫ್ಯಾನ್ಗಳನ್ನೆಲ್ಲ ಆನ್ ಮಾಡಿ ಆಫ್ ಮಾಡ್ತಾವನಿ. ಹೇಳೋ ಇವ್ರದ್ದು ಬ್ಲ್ಯಾಕ್ ಕಾಫಿ, ಇವೊಂದು ಬಾದಾಮ್ ಹಾಲು, ಇವೊಂದು ಟೀ, ನಂದು ಕಾಫಿ. ಬನ್ನಿ ಈಗ ಕ್ಲಾಸಿಗೆ ಬಿಟ್ಕೊಂಡಿಲ್ಲ, ಸೊ ಹಂಗಾಗಿ ಇದನ್ನ ಕ್ಯಾಮ್ರಾ ಎತ್ತಿದ್ರೆ ಸಾಕು ಎಲ್ಲ ಓಡೋತಾರ. ನಾವಲ್ಲ ಇಲ್ಲ ಬಿಡ, ಅರ್ವಾಗಿಲ್ಲ ಅಡ್ಡ ಶಾಕ್ ಆಗೋದ. ಗುಬ್ಬಚ್ಚಿ ಕೊಡಿ ನೋಡ. ನೀನ್ ತಲೆಲ್ಲೂ ಆಯ್ತಾ? ಬಿದ್ದನೆ ತಡ್ಕೊಳ್ಳೋದ. ಬ್ಲಾಗ್ ಮಾಡಾಕ್ಬಿಡು, ನೋಡ್ಕೊಂಡ್ಬಿಡ್ತೀರ. ತಿನ್ಬಾರ್ದು ಅಂತ ಇದೀನಿ. ಎಲ್ಲ ಸೇರಿ ಕರ್ಕೊಂಡ್ ಬಂದವ್ರು ನೋಡ್ರಿ. ರಾಗನ್ಕೋಟೆ ದಮ್ ಬಿರಿಯಾನಿ, ಕುಷ್ಕ ತಿನ್ರಿ ಅಂತಾನೆ. ನೋಡ್ರಿ ಗೈಸ್, ನಾನು ಇವಾಗ ನೋಡ್ತೇನೆ ಟ್ರೈಪಾಡ್. ಇವ್ರದ್ದು ರೀಲ್ಸ್ ಎಲ್ಲ ಬಿಡ್ತಾರಂತೆ. ಅಲ್ಲಿ ನೋಡ್ರಿ ಟ್ರೈಪಾಡ್ ಇಕ್ಕವ್ರಲ್ಲಿ. ಫುಲ್ ಫೇಮಸ್ ಅಂತ. ನಮ್ಮ ಹುಡುಗ ಇವತ್ತು ಬಿರಿಯಾನಿ ತಿಂತವನೆ. ಬಿರಿಯಾನಿ ಕಬಾಬು ಒಳ್ಳೆ ಬ್ಯಾಟಿಂಗ್ ಮಾಡ್ತಾನೆ. ಇವಾಗ ಹೊಟ್ಟೆ ಕುಂಬಳ ಕಟ್ಟೆ ಆದಂಗ ಆಗೈತ್ ನೋಡ್ರಿ. ನೋಡ್ಲಿ ಅಂಕಲ್ ತಿಂತಾವನ್ ಅಂಕಲ್ ಬಿರಿಯಾನಿ ಎಲ್ಲ ಇವತ್ತು. ಒಂದ್ಸಲ ಹಂಗೆ ಟ್ರೈ ಮಾಡ್ಸಿ. ಇಷ್ಟ ದಿನ ವೆಜಿಟೇರಿಯನ್ ಆಗಿ ಎಷ್ಟು ದಿನ ಅಂತ ಅವನು ಇರ್ತಾನೆ. ಇವತ್ತು ಒಂದ್ ಸ್ವಲ್ಪ ಟ್ರೈ ಮಾಡ್ಸೋಣ. ಏನ್ ಮಚ್ಚ? ಮೊನ್ನೆ ಇದು ಚಿಕನ್ ತಿಂದಲ್ಲ, ಹೇಳ್ದ ಮನೇಲಿ? ಹೇಳಿಲ್ಲ. ನಾನ್ ಚಿಕನ್ನೇ ತಿಂದಿಲ್ಲ. ಅಲ್ಲ ಮೊನ್ನೆ ಫ್ರೆಂಚ್ ಫ್ರೈಸ್ ಏನೇನ್ ತಿಂದೆ? ನಿಮ್ಮ ಅಮ್ಮ ನಡೆ ಕೇಳೋ. ನಿಮ್ ಬರೀ ಫ್ರೆಂಚ್ ಫ್ರೈಸ್ ಚಿಕನ್ ಮಿಕ್ಸ್ ಆಗಿತ್ತಾ ಇಲ್ಲ? ಹೌದು, ಫಸ್ಟ್ ಡೇ ಚಿಕನ್ ಪಿಜ್ಜಾ. ಅದು ಪನ್ನೀರ್ ಅಂತ ತಿಂದ. ಹೇಳ್ರಿ ಇಲ್ಲೇ ಕೂತ್ಕೊಂಡು ಬ್ಲಾಗ್ ಅಪ್ಲೋಡ್ ಮಾಡಲ್ಲ. ನೀನ್ ಒಪ್ಕೊಂಡ್ರೆ ಅಪ್ಲೋಡ್ ಮಾಡಲ್ಲಪ್ಪ. ಮೊನ್ನೆ ಚಿಕನ್ ತಿಂದಿರೋದನ್ನ ಒಪ್ಕೋ. ಅಪ್ಲೋಡ್ ಚಿಕನ್ ತಿಂದಿಲ್ಲ, ಮಿಕ್ಸ್ ಆಗಿತ್ತ ಏನೋ ಗೊತ್ತಿಲ್ಲ. ಬರೀ ನಾನು ಫ್ರೆಂಚ್ ಫ್ರೈಸ್ ಒಂದೇ ಮಿಕ್ಸ್ ಆಗಿತ್ತ ಇಲ್ಲ ಗೊತ್ತಿಲ್ಲ. ನಿಮ್ಮ ಅಮ್ಮನಡೆ ಕೇಳೋ ಮಿಕ್ಸ್ ಆಗಿಲ್ಲ ಅಂತ.
ಮಿಕ್ಸ್ ಆಗಿರ್ಬೋದೇನೋ. ಆಗಿಲ್ಲ ಸದ್ವಿಕ್ ತಿನ್ಸಿರೋ ನೀವನೇ ಗೈಸ್ ಅದಕ್ಕೆ. ನೀವು ರೆಡ್ಡಿ ಸಂಜೆ ನಿಮ್ ಚಿಕನ್ ತಿನ್ನಕ್ಕೆ ನಾನು ನಮ್ ಫ್ಯಾಮಿಲಿಯಲ್ಲೇ ಯಾರು ತಿನ್ಬಾರ್ದು ಆಕ್ಚುಲಿ. ನೀನು ಅಂತ ಒಪ್ಕೊಳ್ಳೋ ತನಕ ನಾನು ಕ್ಯಾಮ್ರಾ ಆಫ್ ಮಾಡಲ್ಲಪ್ಪ. ತಿಂದಿರೋದನ್ನ ತಿಂದಿದ್ದೀನಿ ಅನ್ನಕ್ಕೇನಪ್ಪ, ಏನ್ ಕಾಸು ಗೀಸ್ ಕೊಡ್ಬೇಕಾ? ಬರೀ ಫ್ರೆಂಚ್ ಫ್ರೈಸ್ ತಿಂದ ಅಷ್ಟೇ. ಇವ್ರವ್ರ ಅಣ್ಣ ಗೈಸ್ ಹೆಂಗವ್ರ ನೋಡಕ್ಕೆ. ಇವ್ರವ್ರ ಅಣ್ಣ ತಮ್ಮ ಇಲ್ಲ. ನೀನು ಲವ್ ಮಾಡ್ಬೇಕು ಅಂತ ಹೇಳ್ತಿದ್ದಲ್ಲ, ಹುಡುಗಿ ನಾನ್ ವೆಜಿಟೇರಿಯನ್ ಅಂದ್ರೆ ಏನ್ ಮಾಡ್ತೀಯಾ? ಏನ್ ಮಾಡ್ತೀಯ? ಹೌದು ಶಾ, ಬೆಳಗ್ಗೆ ಒಂದ್ ಹುಡುಗಿ ತೋರಿಸ್ದಲ್ಲ ಪ್ರಪೋಸ್ ಮಾಡ್ಬೇಕು ಅಂತ, ಅದೇನ್ ಮಾಡಿ? ಏ ಶಾ, ನಾನು ಯಾರು ಬೇಡಪ್ಪ, ನಂಗೆ ಯಾರು ಬೇಡ, ಯಾರು ಬೇಡ. ನಾನು ಏನು ಮಾಡಿಲ್ಲ. ಅಲ್ಲ ಮಾಡ್ತೀನಿ ಅಂತ. ನೀವೇ ಮೆಸೇಜ್ಗಳು ಹಾಕೊಂಡು ನನ್ಗೆ ಅಲ್ಲ ಒಳ್ಳೆನ ಇಲ್ಲ, ನಂಗೆ ಒಂದೇ ಮದುವೆ ಬೇಕು ಅಂತ. ನಮಸ್ಕಾರ. ಫೋನ್ ಕಿತ್ಕೊಂಡು ಎಲ್ಲಾ ಹುಡುಗರಿಗೂ ಫಾಲೋ ರಿಕ್ವೆಸ್ಟ್ ಕಳಿಸ್ತಾನೆ. ಓಯ್ ಕೊಡೋ ಅಣ್ಣ, ನನ್ನ ಕೈಯಲ್ಲಿ ಆಯ್ತಾ ಇಲ್ಲ ಕಣಣ್ಣ. ಸಾಕಿಬಿಡು ಮಕ್ಕಳದು. ಆಯ್ತು ಕೊಡೋ, ಸಾಕಾಯ್ತು. ಮಗ ಯಾಕೋ ಫೋನ್ ಕೊಡ್ತೀಯ? ಫೋನ್ ಇರ್ತದೆ ಮಜಾ ಮಾಡು ನಾಳೆಯಿಂದ ಮಜಾ ಮಾಡು. ಯಾವ ಹುಡುಗಿ ನೋಡ್ಸಿದ್ ಬ್ರೋ ನೀನು? ನೇಮ್ ಹೇಳಿ ಪರವಾಗಿಲ್ಲ, ಅಲ್ಲ ಗೊತ್ತಾಗುತ್ತಾ? ಮಗ ಬೇಜಾರಾಯ್ತಾ ಮಗ? ಮಾಡ್ಕೊ ಮಗ, ಪರವಾಗಿಲ್ಲ. ನೋಡ್ರ ಗೈಸ್ ಹೆಂಗ್ ತಿಂತವನೆ ನೋಡ್ರಿ. ಇಲ್ಲಿ ಬ್ಯಾಗಿಂಗ್ ನೇತಾಕ್ಬಿಟ್ಟು ಹೋಗಿದ್ವಿ ಗೈಸ್. ಈಗ ಅಷ್ಟೆಲ್ಲ ಕ್ಲಾಸಸ್ ಬಂದಿದ್ದೀವಿ, ಎಲ್ಲ ಹೂಗಡೆ ಕೈ ಹಾಕಿದ್ದೆ ನಾನು ಫಸ್ಟ್ ವೇಸ್ ಹಾಕೊಂಡು, ಕೈ ಹಾಕಿದ್ದೆ ನಾನು ಫಸ್ಟ್ ವೇಸ್ ಹಾಕೊಂಡು, ಕೈ ಹಾಕಿದ್ದೆ ನಾನು ಫಸ್ಟ್ ವೇಸ್ ಹಾಕೊಂಡು. ನೋಡೋಣ ಇರು ವಿಡಿಯೋ ಹೆಂಗ್ ಬಂದೈತಿ. ನೋಡ್ರಿ ನಮ್ ಕ್ಲಾಸ್ ಎಷ್ಟು ಚೆನ್ನಾಗೈತೆ. ಇಷ್ಟ ದಿನ ನೋಡಿದ್ದು, ಅಯ್ಯೋ ಬೇರೆ ಯಾರು ಆಗ್ತೈತೆ. ಇಷ್ಟ ದಿನ ನೋಡಿದ್ದು ಬರೀ ಸೆಮಿನಾರ್, ಅದು ಆಡಿಟೋರಿಯಂ. ಇವಾಗ ನೋಡ್ತೀವಿ ನಮ್ಮ ಒರಿಜಿನಲ್ ಕ್ಲಾಸ್ ರೂಮ್. ಕ್ಯಾಮ್ರಾ ಸೆಟ್ ಮಾಡ್ಕೊಂತ ಇದ್ದೀನಿ, ಕದ್ದು ಬಚ್ಚಿ ಮೇಲೆ ಹೆಂಗ್ ಬಗ್ಗೆ ರೆಕಾರ್ಡ್ ಮಾಡೋದು ಸಾಕಪ್ಪ. ಆತದೆ ಪಕ್ಕ ಆತದೆ. ನನ್ನ ಮಗ ನೋಡ್ರಿ ಎಲ್ಲೋ ಓದ್ತಾವ್ನು. ಅದು ಫೋನ್ ಮಾತಾಡಕ್ಕೆ ಗೈಸ್, ನಾವಿದ್ರೆ ಬಿಡಲ್ಲ, ಅದಕ್ಕೆ ಓದ್ತಾನೆ. ಈ ನನ್ನ ಮಗ ನೋಡ್ರಿ ಫೋನಲ್ಲಿ ಹಿಂಗ್ ಮಾತಾಡ್ಕೊಂಡವನೆ. ಇವ್ನು ನೋಡಿದ್ರೆ ಇಲ್ಲಿ ಮ್ಯಾಮ್ ಬಂದ್ರಲ್ಲಿ, ಮ್ಯಾಮ್ ಬಂದ್ರು. ಯಾವ ಮ್ಯಾಮು? ಅದಕ್ಕೆ ಹಿಂಗ್ ಬಂದಿದ್ದೀವಲ್ಲ. ಯಾವ ಮ್ಯಾಮು ಬಂದಿಲ್ಲ. ಅಯ್ಯೋ ನಮ್ಮ ಈಗಷ್ಟೇ ಕ್ಲಾಸ್ ಎಲ್ಲ ಮುಗೀತು ಅಂಡ್ ನಾವು ಹೋಗ್ತಿದ್ದೀವಿ. ನಮ್ಮ ಸಾತ್ವಿಕ್ ಕಾರ್ ಹತ್ರ ಬಂದಿದ್ದೀವಿ. ಅವ್ನ್ ಕಾರ್ ಎತ್ಕೊಂಡು ಹೋಗ್ತಾನೆ. ನಮ್ಮ ಕಾಲೇಜಿಂದ ಒಂದು 250-100 ಮೀಟರ್ ಆಗ್ತಾನೆ ಕಾರ್ನ. ಬನ್ನಿ ಈಗ ಹೊರಡೋಣ. ಸೊ ಗೈಸ್, ಇದೇ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವತ್ತು ಸ್ಯಾಟರ್ಡೇ, ಅಂದರೆ ಇವತ್ತು ನಿಮಗೆ ವ್ಲಾಗ್ ಬರುತ್ತೆ. ಆ್ಯಂಡ್ ಒಂದು ಅನೌನ್ಸ್ಮೆಂಟ್ ಮಾಡಬೇಕಿದೆ. ಅದು ಏನಪ್ಪ ಅಂದರೆ, ನನ್ನ ವ್ಲಾಗ್ಸ್ನ ಇಲ್ಲಿಗೆ ಎಂಡ್ ಮಾಡೋವಂಥ ಪರಿಸ್ಥಿತಿ ಬರುತ್ತೆ ಅಂತ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ. ಕಾರಣ ಇಷ್ಟೇ, ನಾನು ಈ 35-40 ಫಾಲೋವರ್ಸಲ್ಲಿ ಅಂದರೆ ವ್ಯೂವರ್ಸಲ್ಲಿ ನಾನು ಸ್ಟಕ್ಕಾಗಿರೋಕ್ಕಾಗಲ್ಲ. ಓಕೆ, ಬೆಳಿತೀನಿ ಅಂತ ಅದು ಇದೆ. ಬಟ್ ಏನು ಅಂದರೆ ಜನರು ನನ್ನ ಗುರುತಿಸ್ಬೇಕು. ಸೊ ಅಲ್ಲಿ ತನಕ ನಾನು ವ್ಲಾಗ್ಸ್ನ ಸ್ಟಾಪ್ ಮಾಡ್ತೀನಿ. ಇದನ್ನು ಹೆಂಗೆ ಹೇಳಿ ಅಂತ ಅರ್ಥ ಆಗ್ತಾಯಿಲ್ಲ. ಸಿಕ್ಕಾಪಟ್ಟೆ ಬೇಜಾರಿಂದ ಹೇಳ್ತಾ ಇದ್ದೀನಿ ವ್ಲಾಗ್ಸ್ನ ಸ್ಟಾಪ್ ಮಾಡಬೇಕು ಅಂತ. ಸಡನ್ನಾಗಿ ವ್ಲಾಗ್ಸ್ನ ಸ್ಟಾಪ್ ಮಾಡಬೇಕು ಅಂದರೆ ನನಗೂ ಸ್ವಲ್ಪ ಕಷ್ಟನೇ. ಪರವಾಗಿಲ್ಲ, ಬಟ್ ಯಾವುದೇ ರೀತಿ ಸಪೋರ್ಟ್ ಸಿಕ್ಕಿಲ್ಲ ಅಂದರೆ ನಾನು ಸುಮ್ಮನೆ ಟೈಮ್ ವೇಸ್ಟ್ ಮಾಡಲ್ಲ ಅಲ್ಲ. ಇವಾಗ ನಾನು BA-LLB ಮಾಡ್ತಾ ಇರೋದು. ಸೊ ಹಂಗಾಗಿ ನಾನು ಸ್ಟಡೀಸ್ ಕಡೆನೂ ಸ್ವಲ್ಪ ಫೋಕಸ್ ಮಾಡಬೇಕು. ಬಟ್ ಇನ್ಸ್ಟಾಗ್ರಾಮಲ್ಲಿ ಆ್ಯಂಡ್ ಯೂಟ್ಯೂಬ್ ಶಾರ್ಟ್ಸಲ್ಲಿ ಬರ್ತಾನೆ ಇರ್ತೀನಿ, ಅದಕ್ಕೇನು ಸಮಸ್ಯೆ ಇಲ್ಲ. ಬಟ್ ಒಂದು ಸ್ವಲ್ಪ ಜನ ನನ್ನ
ರೇಂಜ್ಗಾದರೂ ಬೆಳೆದ ಮೇಲೇ ನಾನು ಬರೋದು. ಅಲ್ಲಿ ತನಕ ಇನ್ನು ವ್ಲಾಗ್ನ ನಾನು ಸ್ಟಾರ್ಟ್ ಮಾಡಲ್ಲ. ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಲ್ಲಿಗೆ ವ್ಲಾಗ್ಸ್ ಎಲ್ಲ ಎಂಡ್ ಆಗುತ್ತೆ. ಆ್ಯಂಡ್ ಮಿನಿ ವ್ಲಾಗ್ಸ್ ಮಾಡೋಂಗಿದ್ರೆ ಮಿನಿ ವ್ಲಾಗ್ಸ್ ಮಾಡ್ತೀನಿ, ಇಲ್ಲಾಂದರೆ ಕಂಟೆಂಟ್ ಕೊಡ್ತಾ ಇರ್ತೀನಿ. ಅದರಿಂದ ನೀವೇನಾದ್ರು ನೀವು ಸಪೋರ್ಟ್ ಮಾಡಿದ್ರೆ ನಾನು ನಿಜ ಮತ್ತು ಯೂಟ್ಯೂಬ್ ವಾಪಸ್ ಬರ್ತೀನಿ. ಇಷ್ಟು ದಿನ ಮಾಡಿದ ವೀಡಿಯೋಸ್ ಎಲ್ಲ ನಾನು ಅದರಲ್ಲಿ ಏನು ದುಡ್ಡು ಸಿಕ್ಕಿಲ್ಲ ಅಂದರು ಒಳ್ಳೆ ಮೆಮೊರಿಯಬಲಾಗಿ ಉಳ್ಕೊಂತು. ಅಂದರೆ ಕಾಲೇಜ್ ಸ್ಟಾರ್ಟಿಂಗಲ್ಲಿ ಯಾರೂ ಅಷ್ಟು ಎಂಜಾಯ್ ಮಾಡಿರಲ್ಲ. ಆ್ಯಂಡ್ ಮೋಸ್ಟ್ ಆಫ್ ದಿ ಎಲ್ಲ ಹುಡುಗರು ಅಂದರೆ ಕಾಲೇಜ್ ಹುಡುಗರು ಕೇಳಿದ್ದು ಒಂದೇ ಪ್ರಶ್ನೆ, ನನ್ನ ಸಾತ್ವಿಕ್ನ, ವಿನಯ್ನ, ಚಿಂಟುನ, ನೀವು 4 ಜನ ಒಂದೇ ಕಾಲೇಜಲ್ಲಿ ಓದಿದ್ದೀರಾ ಅಂತ. ಇಲ್ಲ ಗೈಸ್, ನಾವು 4 ಜನ ಒಂದೇ ಕಾಲೇಜಲ್ಲಿ ಓದಿಲ್ಲ. ಆ್ಯಂಡ್ ನಮ್ಮ ಬಾಂಡು ಅಂದರೆ ಅಷ್ಟು ಫ್ರೆಂಡ್ಲಿಯಾಗಿದ್ರು ಅವ್ರು ನನ್ನ ಜೊತೆ, ಇರ್ತಾರೆ ಮುಂದಕ್ಕೂ. ಆ್ಯಂಡ್ ಅದನ್ನು ಇನ್ನು ನಿಮ್ಮ ಮುಂದೆ ತೋರ್ಸೋಕ್ಕಾಗುತ್ತೋ ಇಲ್ಲ ಗೊತ್ತಿಲ್ಲ, ಅದು ಸೆಕೆಂಡ್ರಿ ಬಿಡ್ರಿ ಅದನ್ನು. ಅದೇ ಈಗ ವ್ಲಾಗ್ಸ್ನ ಇಲ್ಲಿಗೆ ಬಿಡೋ ಅಂಥ ಪರಿಸ್ಥಿತಿ ಬಂದಿದೆ. ಇವಾಗ ನಾನು ಕಂಬ್ಯಾಕ್ ಕೊಡಬೇಕಂದ್ರೂ ನೀವೇ ಕಾರಣ ಆಗಿರ್ತೀರ, ಕಂಬ್ಯಾಕ್ ಕೊಡಬಾರ್ದು ಅಂದ್ರೂ ನೀವೇ ಕಾರಣ ಆಗಿರ್ತೀರ. ಇನ್ನು ನಿಮಗೆ ಬಿಟ್ಟಿರೋದದು. ಹೇಳೋದು ಹೇಳಿದ್ದೀನಿ ಅಂತಲೇ ಅಲ್ಲ, ನಂದು ಒಂಚೂರು ಇವಾಗ ಮತ್ತೆ ಹಳೆ ಅಕೌಂಟು ನಂದು ಯೂಸ್ ಮಾಡ್ತಾಯಿಲ್ಲ, ರೀಲ್ಸ್ ಅಕೌಂಟು. ಈಗ ಹೊಸದು ನಮ್ಮ ಪರ್ಸ್ನಲ್ ಅಕೌಂಟ್ ಏನಿತ್ತು ಅದನ್ನು ರೀಲ್ಸಿಗೆ ಸ್ವಿಚ್ ಮಾಡಿದ್ದೀನಿ. ಅದನ್ನು ಹೋಗಿ ಫಾಲೋ ಮಾಡ್ಕೊಳ್ಳಿ, ಇನ್ನೂ ಯಾರ್ಯಾರು ಫಾಲೋ ಮಾಡಿಲ್ಲ. ಆ್ಯಂಡ್ ಪರವಾಗಿಲ್ಲ ಗೈಸ್, ತುಂಬ ಬೇಜಾರಾಗ್ತೈತೆ ಯೂಟ್ಯೂಬು ವ್ಲಾಗ್ಸು ಅಲ್ಲ, ಎಲ್ಲರನ್ನೂ ಎಂಟರ್ಟೈನ್ ಮಾಡ್ತಾಯಿದ್ದೆ. ಅದರಿಂದ ನನಗೆ ಒಳ್ಳೆ ಮೋಟಿವೇಶನ್ ಸಿಗ್ತಾಯಿತ್ತು. ಡೈಲಿ ಯಾರು ವ್ಲಾಗ್ಸ್ ಬಿಡಬೇಡ್ರಿ. ನಂಗೆ ಸಿಕ್ದವರೆಲ್ಲ ನಿಜ ನೀವು ನಂಬ್ತೀರೋ ಬಿಡ್ತೀರೋ, ನನಗೆ ಯಾರ್ಯಾರು ಸಿಕ್ಕವ್ರೆ ಎಲ್ಲರೂ ಅಂದಿದ್ದು ಒಂದೇ ಮಾತೆ, ವ್ಲಾಗ್ಸ್ ಬಿಡಬೇಡ, ಚೆನ್ನಾಗಿ ಮಾಡ್ತಿದ್ಯಾ, ಕಂಟಿನ್ಯೂ ಮಾಡು ಅಂತ. ಬಟ್ ಇಂಥ ಪರಿಸ್ಥಿತಿ ಬರುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ಬಟ್ ಪರವಾಗಿಲ್ಲ, ಮತ್ತೆ ಕಂಬ್ಯಾಕ್ ಕೊಡ್ತೀನಿ, ಆದಷ್ಟು ಬೇಗ ನಿಮ್ಮನ್ನೆಲ್ಲ ಸಿಗ್ತೀನಿ. ಸೊ ಈಗ ಹೇಳ್ತಾ ಖುಷಿಯಾಗಿ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಗಾಯ್ಸ್. ಖುಷಿಯಾಗಿರ್ರಿ, ಪರವಾಗಿಲ್ಲ, ಮತ್ತೆ ಬರ್ತೀನಿ, ಕಂಬ್ಯಾಕ್ ಕೊಡ್ತೀನಿ. 6 ತಿಂಗಳಾಗ್ಬೋದು, 1 ವರ್ಷ ಆಗ್ಬೋದು, 1.5 ವರ್ಷ, 2 ವರ್ಷ ಆಗ್ಬೋದು, ಕಂಬ್ಯಾಕ್ ಕೊಡ್ತೀನಿ ಮತ್ತೆ ಯೂಟ್ಯೂಬ್ಗೆ. ಪರವಾಗಿಲ್ಲ, ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಲಾಸ್ಟ್ ಟೈಮ್ ಕೇಳ್ತಾ ಇದ್ದೀನಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಆ್ಯಂಡ್ ಈ ಚಾನಲ್ನ ಇನ್ನೂ ನೆಕ್ಸ್ಟ್ ಲೆವೆಲ್ ತೊಗೊಳೋಬೇಕು ಅಂತ ನನಗಿದೆ, ತೊಗೊಂಡೋಗ್ತೀನಿ. ನಾನು ಒಂದು ಸತಿ ಆಟ ಹಿಡಿದ್ರೆ ನಾನು ಬಿಡಲ್ಲ, ಅದು ನಿಮಗೂ ಗೊತ್ತು. ಆ್ಯಂಡ್ ಇನ್ನೂ ತುಂಬಾ ಡ್ರೀಮ್ಸ್ ಇದ್ದಾವೆ, ಅದನ್ನೆಲ್ಲ ಫುಲ್ಫಿಲ್ ಮಾಡ್ಕೋಬೇಕಂದ್ರೆ ಒಂದು ಬೇಕು ಅಂದರೆ ಇನ್ನೊಂದನ್ನ ಸ್ಯಾಕ್ರಿಫೈಸ್ ಮಾಡಲೇಬೇಕು. ಸೊ ಹಂಗಾಗಿ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಲಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಆ್ಯಂಡ್ ಇಷ್ಟು ದಿನ ಯಾರು ಸಪೋರ್ಟ್ ಮಾಡಿದ್ರಿ, ಲವ್ ಯು ಲಾಟ್ಸ್ ಕಣ್ರಿ. ವ್ಲಾಗ್ನ ಎಂಡ್ ಮಾಡೋವಂಥ ಸಮಯ. ಬಾಯ್ ಗೈಸ್. ಇದು ಬಿಟ್ಟರೆ ನಂಗೆ ಇನ್ನೇನು ಹೇಳಕ್ಕೆ ಬರಲ್ಲ, ಅಷ್ಟೇ. ಬಾಯ್, ಮೀಟ್ ಯು ಸೂನ್.